ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂಥದ್ದು, ಸರ್ ಯಾವುದು ಬೇಡ ಸರ್, ಮಂತ್ರಿಗಳಿಗೆ ನನಗೆ ಸೀದಾ ಒಂದು ಪ್ರಶ್ನೆ. ಯಾಕೆಂದರೆ ಈಗ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿದ್ದಾರೆ. ಸರ್ ನೀವು ಎಷ್ಟೋ ಕಂಪ್ನಿಗಳು ನಡೆಸ್ತೀರಾ ಸರ್, ನಾವು ಯಾರೋ ಇಲ್ಲಿರೋರು ಕಂಪ್ನಿಗಳು ನಡೆಸ್ಬೋದು ಸರ್. ನೀವೊಂದು ಕಂಪ್ನಿಯ CEO ಆಗಿ CFO ಆಗಿ ನಾನು ನಿಮ್ಗೆ ಕೇಳ್ತೀನಿ ಒಂದು ಪ್ರಶ್ನೆ. ನೀವೇ ಒಂದು ಕಂಪ್ನಿ CEOನೋ ಅಥವಾ CFO ಅಂತ ಅನ್ಕೊಳ್ಳೋಣ. ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್, ಈ ಥರ ಒಂದು ಇಶ್ಯೂ ಆಗಿದೆ, ಇದನ್ನ ನಾವು ರೆಂಟಲ್ ಮಾಡಲ್ಗೆ ಹೋದ್ರೆ ಏನು ಅಥವಾ ಇದನ್ನ ನಾವು ಪರ್ಚೇಸೇ ಮಾಡಿದ್ರೆ ಏನು ನಮ್ಮ ಕಂಪ್ನಿಗೆ, ಇದರ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು, ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂಥ ಬರ್ಡನ್ಸ್ ಏನು, ಅಥವಾ ಇದು ಅಸೆಟ್ ಗ್ರೋತ್ ಆಗುತ್ತಾ ಅಥವಾ ಇದು ಲಯಬಿಲಿಟಿ ಆಗುತ್ತಾ, ಇದನ್ನ ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ CEO ಅಥವಾ CFO ಆಗಿ? ಅದೇ ತರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನು ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ? 150 ಕೋಟಿಗೆ 46 ಮಿಷಿನ್ನ ನೀವು ಖರೀದಿ ಮಾಡೋದಕ್ಕೆ ಅವಕಾಶನೇ ಇದೆ. ಅದರ ಜೊತೆ ಒಪೆಕ್ಸ್ ಮಾಡ್ಲು ಕೆಪೆಕ್ಸ್ ಮಾಡ್ಲೋದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೆಲ್ಲ ಮುಂದಿಟ್ಟು ಒಂದು 4 ಕೋಟಿ ರೂಪಾಯಿ ಅಂತ ಅನ್ಕೊಳ್ಳಿ ಸರ್, ಆಯ್ತು ಮಿಷಿನ್ರಿ, ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತ ಮಿಷಿನ್ರಿ ನಮಗೆ ಸಿಗುತ್ತೆ. ಅದ್ರ ಬದಲಾಗಿ ನೀವೇನ್ ಮಾಡ್ತಾ ಇದ್ದೀರಾ, 7 ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನ್ರಿ ಕಾಸ್ಟ್ 3 ಕೋಟಿನೋ 4 ಕೋಟಿಗೋ ನಮ್ಗೆ ಸಿಗೋವಂಥದಕ್ಕೆ ಸರ್ಕಾರಕ್ಕೆ ಸಿಗೋವಂಥ ಕಾಸ್ಟ್ನ 13 ಕೋಟಿ 33 ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದ್ದೀರಲ್ಲ ಸರ್. ಸರ್ ಇದ್ರ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ. ಅಲ್ಲ, ನಾವು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರದಲ್ಲಿ, ಯಾಕೆಂದ್ರೆ ಪಾಪ ಹಿಂದಿದ್ದಂತ ನಮ್ಮ ಮಿತ್ರ ಪಕ್ಷದ ಸರ್ಕಾರದ ಮೇಲೆ ಒಂದು 40% ಕಮಿಷನ್ ಅಂತ ಆರೋಪ ಮಾಡಿದ್ರಿ, ಒಂದು ಕ್ಯಾಂಪೇನೇ ಮಾಡಿದ್ರಿ. ಆ ಕ್ಯಾಂಪೇನ್ ಮೇಲೆ ಚುನಾವಣೆ ಮಾಡಿದ್ರಿ. ಚುನಾವಣೆ ಸಮೀಪದಲ್ಲಿ ಆ ಕಮಿಷನ್ ಅನ್ನೋದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬಿಡ್ತೀವಿ, ಹೋಗ್ಲಾಡಿಸ್ಬಿಡ್ತೀವಿ, ಕಿತ್ತಾಕ್ಬಿಡ್ತೀವಿ ಅಂತ ಹೇಳಿದ್ರಿ. ಎಲ್ಲ ರೀತಿ ನೀವು ಪಾಪ ಆಶ್ವಾಸನೆಗಳನ್ನ ಕೊಟ್ಟು ಬಂದ್ರಿ. ನನಗೆ ಇಲ್ಲಿ ಒಳಗಡೆ ನಾನು ಆಸ್ ಎ ಕಾಮನ್ ಮ್ಯಾನ್ ಕುತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸೋದು, ಬಹುಶಃ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಈ ನಿಮ್ಮ ಏನು ಒನ್ ಟೈಮ್ ಕಮಿಷನ್ ಸೆಟಲ್ಮೆಂಟ್ಗೆ ಬಹುಶಃ ನೀವು ರೆಡಿ ಇಲ್ಲ. ನಮ್ಮ ಕೆಲವೊಂದಷ್ಟು ಈ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತೀವಿ, OTS ಅಂತ ಕರಿತೀವಿ, ಇಲ್ಲ LRD ಅಂತೀವಿ, ಲೋನ್ ರೆಂಟಲ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಆ ಥರ ಏನಾದರೂ ನಿಮಗೆ ಈ 7 ವರ್ಷಕ್ಕೆ ಪಾಪ ಈ ರೆಂಟಲ್ದೇನೋ ನೀವು ಕೊಟ್ಕೊಂಡಿದ್ದೀರಲ್ಲ ಕಾಂಟ್ರಾಕ್ಟು, ಅದರಲ್ಲಿ ಏನು ಕಿಕ್ ಬ್ಯಾಕ್ಸು, ಏನು ಕಮಿಷನ್ ಬರ್ಬೋದು ನಿಮಗೆ ಅನ್ನೋದನ್ನ ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ಬೆಂಗಳೂರು ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಆ್ಯಕ್ಚುಲಿ ನಮಗೆ. ಯಾಕೆಂದರೆ ವಿ ನೀಡ್ ಟು ನೋ ದ ಮೆಥಮೆಟಿಕ್ಸ್. ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ಕಣ್ಮುಂದೆ ವೆರಿ ಕ್ಲಿಯರ್, ನನಗೆ ಹೇಳ್ದಂಗೆ 3 ಕೋಟಿಗೋ 4 ಕೋಟಿಗೋ ಮಿಷಿನ್ರಿ ಸಿಗುತ್ತೆ ಅಂದಮೇಲೆ ಮತ್ತೆ ಯಾಕೆ 13.5 ಕೋಟಿ ರೂಪಾಯಿ ಖರ್ಚು ಮಾಡಬೇಕು? ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು? ಏನು ನಿಮ್ಮ ಉದ್ದೇಶ ಏನು? ಆ್ಯಂಡ್ ಎಸ್ಪೆಷಲಿ ಕಂಪ್ನಿ ಲೈಕ್ BCG ಹ್ಯಾಸ್ ಆಲ್ರೆಡಿ ಗಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಮುಂದೆ ವರದಿ ಇಟ್ಟಿದ್ದಾರೆ, ನಿಮ್ಮ ಮುಂದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಸರ್ ಈ ಮಾಡಲ್ ವರ್ಕೌಟ್ ಆಗಲ್ಲ, ಸರ್ಕಾರಕ್ಕೆ ಲಾಸ್ ಆಗುತ್ತೆ ಈ ಮಾಡ್ಲಿಂದ. ಇದ್ರ ಬದಲು ಇಟ್ ಇಸ್ ಬೆಟರ್ ನೀವು ಖರೀದಿ ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟಕ್ಕೆ ನಿಮಗೆ ಸಿಗುತ್ತಲ್ಲ ಅನ್ನೋದು. ಆಮೇಲೆ ಅಸೆಟ್ ಗ್ರೋತ್ ಆಗುತ್ತೆ, ವ್ಯಾಲ್ಯೂಡೇಷನ್ ಆಗುತ್ತೆ, ಎಲ್ಲವೂ ಕೂಡ ನಾನು ಹೇಳಿದ್ದೀನಿ ಈಗ. ಸೊ ಹೀಗಿದ್ದಾಗ ವೈ ಯು ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್? ಯಾಕೆ ಇದನ್ನು ಪರಿಗಣನೆಗೆ ತಗೊಂಡಿಲ್ಲ? ಅಲ್ಲ, ಅನುಮಾನ ಕಾಡ್ತಾ ಇದೆ. ಐ ಮೀನ್ ಸ್ವಾಭಾವಿಕವಾಗಿ ಇದು 150 ಕೋಟಿಲಿ ಸಿಗೋವಂಥ ವಸ್ತುನ ನೀವು ಇದನ್ನ 613 ಕೋಟಿ ರೂಪಾಯಿಗೆ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವಲ್ ಮಾಡಿಕೊಂಡು, ದೋ BCG ಹ್ಯಾಸ್ ಗಿವನ್ ಯು ಎ ರಿಪೋರ್ಟ್ ಸ್ಟೇಟಿಂಗ್ ದಟ್ ಇದು ಕನ್ಸಿಡರಬಲ್ ಅಲ್ಲ, ಇದು ಈ ರೀತಿ ಮಾಡೋದು ಒಳ್ಳೇದು, ಪರ್ಚೇಸ್ ಮಾಡೋದು ಒಳ್ಳೇದು ಅಂತ ನಿಮ್ಗೆ ಹೇಳಿದ್ರು ಕೂಡ ಒಂದು ಕಂಪನಿ, ನೀವು ಯಾಕೆ ಅದನ್ನು ತಿರಸ್ಕಾರ ಮಾಡಿದಿರಿ? ಯಾಕೆ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ? ಏನಿದ್ರಿ ಹಿಂದಿನ ಉದ್ದೇಶ? ಅಂದ್ರೆ ಬೆಂಗಳೂರು ನಗರದ ನಾಗರಿಕರು ಕೇಳ್ತಾ ಇದ್ದಾರೆ. ನನ್ನ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ, ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದಾರೆ ನನಗೆ. ಯಾಕಂದ್ರೆ ಅವ್ರಿಗೂ ಆತಂಕ ಇದೆ. ಸರ್ ದಿಸ್ ಇಸ್ ಟ್ಯಾಕ್ಸ್ ಪೇಡ್ ಮನಿ, ಇದು ಪಬ್ಲಿಕ್ ಮನಿ ಇದು. ನಾನು ಅದಕ್ಕೆ ಕೇಳಿದ್ದು, ಸರ್ ನಂದೋ ನಿಮ್ದೋ ಕಂಪ್ನಿ ಆದ್ರೆ ನಾವು ಹಿಂಗೆ ಯೋಚನೆ ಮಾಡ್ತೀವಾ? ಈಗ ನಾನೇ ಕಂಪ್ನಿ CEOನೋ CFO ಆದ್ರೆ, ಯಾಕಂದ್ರೆ ನಾನು ಇವಾಗ ಇಲ್ಲ, ಇವಾಗ CEO CFO ಲೆಕ್ಕ ಅವ್ರು ಇರೋದು ಯಾರು? ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು. ಅವ್ರೇನ್ ನಿರ್ಧಾರ ಮಾಡೋರು? ಅವ್ರ ಕಂಪ್ನಿಗೆ ಬರ್ಡನ್ ಮಾಡ್ಕೊಳ್ಳೋರ? ಅಥವಾ ಆಯ್ತಪ್ಪ ಒನ್ಸ್ ಫಾರ್ ಆಲ್ ನಾವು ಪರ್ಚೇಸೇ ಮಾಡ್ಬೋಣ, ಈ ತರ ಯಾಕೆ ಬರ್ಡನ್ ಮಾಡ್ಕೋಬೇಕು, ಯಾಕೆ 1:4 ಟೈಮ್ಸ್ ಯಾಕೆ ಕೊಡಬೇಕು ದುಡ್ಡನ್ನ ಅಂತ ಆಲೋಚನೆ ಮಾಡ್ತಾ ಇರ್ಲಿಲ್ವಾ?
ಅಂದ್ರೆ ನಮ್ಮ ಕಂಪನಿ, ನಮ್ಮ ದುಡ್ಡು, ನಂದು ಅಂದ್ರೆ ಮಾತ್ರ ನಮ್ಗೆ ಆಲೋಚನೆ ಬರದಾ? ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವಾ? ಟ್ಯಾಕ್ಸ್ ಪೇಯರ್ಸ್ ಮನಿ ದುಡ್ಡಿಗೆ ಬೆಲೆ ಇಲ್ವಾ? ಸರ್, ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನಾನು ಪ್ರೆಸ್ ಮಾಧ್ಯಮದ ಸ್ನೇಹಿತರಿಗೆ ಇಂಗ್ಲಿಷ್ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಫಸ್ಟ್ ಗಮನಿಸಿದ್ದು ಈ ಆರ್ಟಿಕಲ್. ಅಲ್ಲಿಂದ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಈ ಆರ್ಟಿಕಲ್ಸು ಬಹಳ ಗಂಭೀರವಾಗಿ ಬಂದಿತ್ತು. ಅದಾದ್ಮೇಲೆ ನಮ್ಮೆಲ್ರಿಗೂ ಒಂದು ಅವಕಾಶ ಆಯಿತು, ಏನು ಇದು, ಇದೇನಾಗಿದೆ, ಇದರ ಒಳಗಡೆ ಏನಿದೆ, ಆಕ್ಚುಲಿ ಇದ್ರ ಒಳಗಡೆ ಇರ್ತಕ್ಕಂಥ ಹಿಡನ್ ಅಜೆಂಡಾ ಏನು ಅಂತ ಹುಡುಕ್ತಾ ಹೋದಾಗ, ರಿಸರ್ಚ್ ಮಾಡಿದಾಗ ನಮಗೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ. ಇದು ಯಾವುದು ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಹುಬ್ಳಿ ಧಾರವಾಡಲ್ಲಿ ನೀವೇನು ಪ್ರೈಸ್ ಕೊಟ್ಟು ತಗೊಂಡಿದ್ದೀರಾ ನಿಮ್ಮ ಕಣ್ಣು ಮುಂದೆ ಇದೆ, ನಾನು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ BBMPನೇ ನೀವು 17 ಮಿಷಿನು 23 ಕೋಟಿ ಖರೀದಿ ಮಾಡಿದ್ದೀರಾ ಅಟ್ ದ ಪ್ರೈಸ್ ಆಫ್ 1,35 lakhs. ಅದು ನಿಮ್ಮ ಕಣ್ಣು ಮುಂದೆ ಇದೆ. ನಾವೇನು ಇದನ್ನೇನು ಸೃಷ್ಟಿ ಮಾಡ್ತಾ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.